ಸಂಕಷ್ಟರಾಗ್ತಾ ಇದ್ದಾರೆ. ಆಮೇಲೆ ಓಡಾಡ್ಲಿಕ್ಕೆ ಗರ್ಭಿಣಿಯರು ತುಂಬಾ ನೋವು ಪಡ್ತಾ ಇದ್ದಾರೆ, ವಯಸ್ಕರಂತೂ ತುಂಬಾನೇ ನೋವು ಅನುಭವಿಸ್ತಾ ಇದ್ದಾರೆ ಸರ್. ಆಮೇಲೆ ಮೊನ್ನೆ ರೀಸೆಂಟ್ ಆಗಿ ನಮ್ಮ ಗ್ರಾಮದಲ್ಲಿ ಗರ್ಭಿಣಿ ಮಹಿಳೆ ಆಸ್ಪತ್ರೆಗೆ ಹೋಗೋ ಕಾಲಕ್ಕೆ ಏನಾಯ್ತು ಅಂತಂದ್ರೆ ಫಾಸ್ಟ್ ಆಗಿ ಆಸ್ಪತ್ರೆಗೆ ಬೇರೆ ಮುಂದೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದಾಗ ಅವ್ರು ಹೋಗೋ ಕಾಲಕ್ಕೆ ಮಾರ್ಗ ಮಧ್ಯನೇ ಡೆತ್ ಆದ್ರು ಸರ್. ಕಾರಣ ಅಂದ್ರೆ ಮೇನ್ ಕಾರಣ ಅಂದ್ರೆ ರಸ್ತೆ ಸರ್. ರಸ್ತೆ ಅಷ್ಟು ದುರಸ್ತಿಯಲ್ಲಿದೆ ಸರ್. ಕೌಲೂರು ಸರ್, ಕೌಲೂರು ಗುಡಿಗೇರಿ ಬನ್ನಿಕೊಂಬೆಯಿಂದ ಕೌಲೂರು ಸರ್. ಗರ್ಭಿಣಿ ಇದ್ರು ಸರ, ಮುಂದೆ ಕರ್ಕೊಂಡು ಹೋಗಿ ಹೇಳಿದ್ರು. ಅವ್ರ ಹೆಸರು ಏನಾದ್ರು ಮಂಜುಳಾ. ಹಾಗಾಗಿ ಆಮೇಲೆ ಮೊನ್ನೆ ಅಂದ್ರೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಆಗೈತೆ ಸರ್. ಆಗೈತೆ ಸರ್. ಅದು ಲೋ BP ಆಗಿ ಮುಂದಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳ್ಯಾರ ಸರ್. ಮುಂದಕ್ಕೆ ಕರ್ಕೊಂಡು ಬಂದು ನಮ್ಮ ಇವರು ಕೌಲೂರು ದಾಟಿ ಸ್ವಲ್ಪ ಅಂದಳ ಸಮೀಪ ಹೋಗೋದ್ರಾಗ ಡೆತ್ ಆಗಿ ಸರ್. ಮತ್ತೆ ಅಲ್ಲಿಂದ ವಾಪಸ್ ಮನೆಗೆ ಕರ್ಕೊಂಡು ಅಂದ್ರೆ ರಸ್ತೆ ಸರಿ ಇದ್ರೆ ಅಂದ್ರೆ ಸ್ವಲ್ಪ ಫಾಸ್ಟಾಗಿ ಹೋಗಿ ಇಲ್ಲಿ ಜಿಲ್ಲಾ ಆಸ್ಪತ್ರೆ ರೀಚ್ ಮಾಡೋಕ್ಕಾಗುತ್ತೆ ಸರ್. ಈಗ ಅದು ರಸ್ತೆನೂ ಸರಿ ಇಲ್ಲ ಮತ್ತು ವಾಹನಗಳು ಸರಿ ಚಲೋ ಮೂಲ ಉದ್ದೇಶ ಮಹಿಳೆ ಈ ಜನರದ್ದು ನಮ್ಮ ಸದಸ್ಯರು ಸರ. ಮೂಲ ಉದ್ದೇಶ ಬಡ ಮಹಿಳೆಯರನ್ನು ಮುಂದಕ್ಕೆ ತಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರನ್ನಾಗಿ ಮಾಡೋದು ಮೂಲ ಉದ್ದೇಶ. ಇದು ಕಳೆದ ಒಂದು 8 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ. ಸಾಕಷ್ಟು ಸತಿ ಬಂದಿದೆ ಸರ್, ಅಧಿಕಾರಿಗಳು ಬಂದಿದ್ದಾರೆ ಸರ್, ಆಮೇಲೆ ಶಾಸಕರು ಬಂದಿದ್ರು. ಯಾರು ಹೇಳೋರು ಕೇಳೋರಿಲ್ಲ ನಿಮ್ಮ ಊರಾಗ. ನಿಮಗೆ ಭಯ ಪಡೋರು ಕೌಲೂರಿನವ್ರಿಗೆ ಯಾಕೆ ಕೇಳೋರಿಲ್ಲಲ್ಲ ಸರ್, ಕೇಳೋದಿಲ್ಲ. ಇವ್ರು ಇಷ್ಟೇ ಬಿಟ್ಬಿಡ್ತಾರ, ಕೇಳೋರಿಲ್ಲ. ನಡೀತದ. ಇವ್ರು ಹೆಂಗ್ ಹೇಳಿದ್ರು ಕೇಳ್ತಾರ. ನಮ್ಮ ಎಲೆಕ್ಷನ್ ಟೈಮ್ ಏನಂತ ತಾಲೂಕು ರಸ್ತೆ ಯಾವ ರೀತಿ ಎಷ್ಟು ಚೆನ್ನಾಗಿರೋದು ಸರ್. ನಮ್ಮೂರಲ್ಲಿ ಮಾತ್ರ ಒಗ್ಗಟ್ಟಿಲ್ಲ. 4 ಮಂದಿ ಅತ್ತಾಜ್ ಇರ್ತೀವಿ, 4 ಮಂದಿ ಅತ್ತಾಜ್ ಇರ್ತೀವಿ. ಯಾರು ಅವ್ರನ್ನ ಬೆಂಬಲ ಸರ್ ಬಂದಿರೋ ಅದೇ ರೀತಿ ಆಗಿದೆ ಸರ್. ಅಲ್ಲ, ಈಗ ನಿಮ್ಮ ಡಿಮ್ಯಾಂಡ್ ಎಲ್ಲಿಂದ ಎಲ್ಲಿಗೆ ಆಗ್ಬೇಕು ರಸ್ತೆ? ಕೌಲೂರು ಟು ಅಂದ್ರ ಸರ್. ಏನು ಅಂಗಡಿ ಮುಚ್ಚಿ ನೀವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ ಮಹಿಳೆಯರು ಮಾತ್ರ ತುಂಬಾ 97 ಸಂಘದಿಂದ ಎಲ್ಲಾ ಮಹಿಳೆಯರು ಸಪೋರ್ಟ್ ಮಾಡಿದ್ದಾರೆ ಸರ್. ಮಹಿಳೆಯರು ಸಪೋರ್ಟ್. ಆಮೇಲೆ ಕಾರ್ಮಿಕ ಸಂಘ ಅಂತ ಹೇಳಿ ಒಂದು ಮಾಡಿದ್ರು, ಅವರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯುವಕರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ತೀರಾ ಅವಶ್ಯಕತೆ ಇದ್ರೆ